ಭಾರತದ ಸಂವಿಧಾನ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನಂತ ಧನ್ಯವಾದಗಳು. ಇದೀಗ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗುವಂತಹ ಹೊತ್ತು ಸನ್ನಿಹಿತವಾಗಿದೆ. ಮಾನವ ಸರಪಳಿಯಲ್ಲಿ ಕೈ ಹಿಡಿದು ನಿಲ್ಲುವಂತಹ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ರಾಜ್ಯದಾದ್ಯಂತ ಅಂದರೆ ಬೀದರ್ನಿಂದ ಚಾಮರಾಜನಗರದವರೆಗೆ 25 ಲಕ್ಷಕ್ಕೂ ಹೆಚ್ಚಿನ ಮಂದಿ ಎಲ್ಲ ವಯೋಮಾನದವರನ್ನು ಒಳಗೊಂಡು ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿ ವೇದಿಕೆ ಮೇಲೆ ಕೂಡ ನಮ್ಮ ಕರ್ನಾಟಕದ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳನ್ನು ಕರೆಸಿ ಈ ಮಾನವ ಸರಪಳಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕೈ ಹಿಡಿದು ಈ ಪ್ರೀತಿಯನ್ನ ಹಂಚುವ ಕಾರ್ಯಕ್ರಮ ನಡೀತಾ ಇದೆ. ಇದೊಂದು ಪ್ರೀತಿಯ ಕಾರ್ಯಕ್ರಮ ಬಂಧುಗಳೇ. ನಾವು ಅವಾಗಲೇ ಹೇಳ್ತಾ ಇದ್ವಿ, ಜಗತ್ತಿನಾದ್ಯಂತ ಸಾಹಸಗಳನ್ನ ದಾಖಲೆ ಮಾಡ್ತಿದ್ದಾರೆ, ಆದರೆ ನಾವಿವತ್ತು ಪ್ರೀತಿಯನ್ನ ಗಿನ್ನಿಸ್ ದಾಖಲೆಗೆ ಸೇರಿಸ್ತಾ ಇದ್ದೀವಿ. ಕರ್ನಾಟಕ ಮಾದರಿಯನ್ನ ಸೃಷ್ಟಿ ಮಾಡಿದೆ, ಇತಿಹಾಸವನ್ನ ನಿರ್ಮಾಣ ಮಾಡಿದೆ. ಪ್ರೀತಿ ಸೌಹಾರ್ದತೆಯ ಸರಪಳಿಯ ಮುಖೇನ ಮಾನವೀಯತೆಗೆ ಹೊಸ ಭಾಷ್ಯವನ್ನ ಬರೆದಿದೆ, ಸಮಾನತೆಗೆ ಹೊಸ ಭಾಷ್ಯವನ್ನ ಬರೆದಿದೆ ಕರ್ನಾಟಕ ಸರ್ಕಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಸಚಿವರ ನೇತೃತ್ವದಲ್ಲಿ ತಾವು ಕೂಡ ಎಲ್ಲರೂ ಕೈ ಹಿಡ್ಕೊಂಡ್ರೆ ನಮ್ಮ ಈ ಸಾರ್ಥಕ ಆಗತ್ತೆ ಮಾನವ ಸರಪಳಿಯ ಉದ್ದೇಶ. ಜೈ ಹಿಂದ್ ಜೈ ಕರ್ನಾಟಕ ಎನ್ನುವ ಘೋಷಣೆ ಮೊಳಗಲಿದೆ ಬಂಧುಗಳೇ. ಎಲ್ಲರೂ ಒಟ್ಟಾಗಿ ಹೇಳೋಣ, ಜೈ ಹಿಂದ್ ಜೈ ಕರ್ನಾಟಕ.